ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಇದು ನನ್ನ ಸಾಟರ್ಡೆ ಮಾರ್ನಿಂಗ್ ರೂಟೀನ್ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟದಷ್ಟು ಬಿಸಿನೀರನ್ನ ಕುಡಿತೀನಿ. ತುಂಬ ಬಿಸಿ ಏನಿರಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡಿತೀನಿ. ಇವತ್ತು ನನ್ನ ಹಸ್ಬೆಂಡು ಬೇಗನೆ ಕೆಲಸ ಇತ್ತು ಅಂತಂದ್ಬಿಟ್ಟು ಆಫೀಸ್ಗೆ ಹೋದರು. ಸೊ ಸಾಟರ್ಡೆ ನನ್ನ ಮಗಳಿಗೆ ಸ್ಕೂಲ್ ಇರೋದಿಲ್ಲ. ಸೊ ಹಾಗಾಗಿ ಅವಳು ಮ್ಯಾಗಿ ಮಾಡಿಕೊಡಮ್ಮ ಅಂತ ಕೇಳಿದ್ಲು. ಸೊ ಅದಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಅವಳು ಮುಂಜಾನೆ ಹೇಳ್ಬಿಟ್ಟಿದ್ಲು, ನನಗೆ ಮ್ಯಾಗಿಲಿ ಒಂದು ತರಕಾರಿ ಇರಬಾರ್ದು, ಏನೂ ಇರಬಾರ್ದು, ಹಂಗಿದ್ರೆ ಮಾತ್ರ ತಿಂತೀನಿ ಅಂತ. ಸೊ ಅದಕ್ಕೆ ಅವಳಿಗೆ ಏನು ಹಾಕ್ದಲೇ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಮ್ಯಾಗಿ ಮಾಡಿಕೊಟ್ಟೆ. ಹಾಗೆ ನನಗೆ ಸ್ವಲ್ಪ ಕಾಫಿ ಮಾಡಿಕೊಂಡೆ. ಕಾಫಿನ ನಾನು ಬಿಸಿ ಬಿಸಿ ಕಾಫಿ ಕುಡಿಯಲ್ಲ, ಸ್ವಲ್ಪ ಬೆಚ್ಚಗಿರ್ಬೇಕು, ನಾನು ಆವಾಗಲೇ ಕುಡಿಯೋದು. ಸೊ ಅದಕ್ಕೆ ನಾನು ಕಾಫಿನ ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಗ್ಯಾಸ್ನ ಒರೆಸ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ಗ್ಯಾಸ್ ಎಲ್ಲ ಒರೆಸ್ಕೊಂಡಾಯಿತು. ಅಷ್ಟರಲ್ಲಿ ನನ್ನ ಕಾಫಿನೂ ಕೂಡ ಸ್ವಲ್ಪ ತಣ್ಣಗಾಗಿತ್ತು. ಸೊ ಹಾಗೆ ನಾನು ಈ ಥರ ಇದ್ರೇ ಕಾಫಿ ಕುಡಿಯೋದು. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕೋದಿತ್ತು. ಸೊ ಅದಕ್ಕೆ ಇಲ್ಲಿ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ ನಂತರ ನಾನು ಸ್ವಲ್ಪ ಸ್ಯಾರಿ ಕುಚ್ಚು ಕಟ್ಟೋದಿತ್ತು. ನಾನಿಲ್ಲಿ ತುಂಬ ಗ್ರ್ಯಾಂಡಾಗಿ ಏನು ಕುಚ್ಚು ಹಾಕಿಲ್ಲ, ಸಿಂಪಲ್ ಕುಚ್ಚು ಹಾಕಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸ್ಯಾರಿ ಕುಚ್ಚೆಲ್ಲ ಹಾಕಿದ್ದಾಯಿತು. ನಮ್ಮ ಗಿಡದಲ್ಲೇ 2 ದಾಸವಾಳ ಹೂವು ಅರಳಿತು. ಅದನ್ನು ಕೂಡ ಬಿಡಿಸ್ಕೊಂಡು ಹಾಗೆ ಪೂಜೆ ಮಾಡೋಕ್ಕೆ ಅಂತ ಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಸೊ ಹಾಗೆ ಹೊರಗಡೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇದು ಇವತ್ತಿನ ನನ್ನ ಔಟ್ಫಿಟ್. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.